ಸೊ ಫೈನಲಿ ದುರಂಧರ ಆಫಿಷಿಯಲಿ ಥಿಯೇಟರ್ಸ್ದಾಗ ಬಂದೈತಿ. ಭಾಳಷ್ಟು ಸ್ಟ್ರಗಲ್ಸಿಂತ್ರ, ಭಾಳಷ್ಟು ಕಟ್ಸಿಂತ್ರ, ಭಾಳಷ್ಟು ಬೀಪಿಂತ್ರ ಬೈ ಎ ರೇಟೆಡ್ ಫಿಲ್ಮ್ದಾಗೂ ನೀವು ಕಟ್ಸ್ ಹಾಕ್ತೀರಿ, ಬೀಪ್ಸ್ ಹಾಕ್ತಿರತ್ತಂದ್ರೆ ನೀವು ಎಟ್ರ ಹುಚ್ಚದಿರಿ ನಮ್ಮ ಸೆನ್ಸರ್ ಬೋರ್ಡ್ ಅಂತೇಳಿ. ಒಂದೊಂದು ಫಿಲ್ಮ್ದಾಗ ಇರ್ತಾವೆ ಮಾರ್ಕೊಂತ ಫಿಲ್ಮ್ದಾಗ ಒಂದು ಕಟ್ಸಿಲ್ಲ, ಒಂದು ಬೀಪ್ಗಳಿಲ್ಲ. ಇಂಥ ರಿಯಾಲಿಟಿ ತೋರ್ಸಕತ್ತಾರ, ಅದ್ರಾಗೂ ಕಟ್ ಮತ್ತು ಬೀಪ್ ಹಾಕ್ತಾರೆ. ಸೊ ಅದೆಲ್ಲ ಹೋಲ್ಬಿಡ್ರಿ. ಸೊ ಫೈನಲಿ ಥಿಯೇಟರ್ಸ್ದಾಗ ಬಂದೈತಿ ದುರಂಧರ. ಸೊ ಒಂದು ವರ್ಡ್ದಾಗ ನಾ ದುರಂಧರ್ ಫಿಲ್ಮ್ದ ರಿವ್ಯೂ ಮಾಡ್ಬೇಕಪ್ಪ ಅಂತಂದ್ರೆ ಒಟ್ರದು ಹರಿದು ಹಿಟ್ಟಾರ, ಒಟ್ರದು ಹರಿದು ಹಿಟ್ಟಾನ ಬೈ ಆದಿತ್ಯದರ್ ಇಷ್ಟು ಹೇಳಕತ್ತೀನಿಲ್ಲ. ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಅಂತ ಹೇಳ್ತೀನಿ ನಾನು. ಸ್ಟಾರ್ಟಿಂಗ್ ಫಿಲ್ಮ್ ಎಲ್ಲಿ ಹೊಕ್ಕೈತಲ್ಲ ಅಲ್ಲಿಂದ ಎಲ್ಲಿ ಎಂಡ್ ಆಕೈತಲ್ಲ ಫಿಲ್ಮ್ ಬೈ ಬ್ಯಾರೇನೇ ಐತಿ ಫಿಲ್ಮ್. ಈ ವರ್ಷದ ಸ್ಟಾರ್ಟ್ ಚಾವಾಯಂತ್ರ ಶುರು ಆಯ್ತು, ಆ್ಯಂಡ್ ದುರಂಧರಿಂತ್ರ ಆಯ್ತು ಭಾಳ ದೊಡ್ಡದು. ಇನ್ನೂ ಅಂದ್ರೆ ಬರಾಕತ್ತೈತಿ, ದೊಡ್ಡ ದೊಡ್ಡ ಫಿಲ್ಮ್ಸ್ ಬರಾಕತ್ತಾವ, 45 ಮ್ಯಾಕ್ಸ್ ಅಂಥವೆಲ್ಲ ಬರಾಕತ್ತಾವ ಕರೆ. ಆದ್ರೆ ಅವ್ರದ್ದು ಜಾನರ್ ಬೇರೆ ಐತಿ, ಇದ್ರದ್ದು ಜಾನರ್ ಬೇರೆ ಐತಿ. ಆದರೆ ಹೇಳ್ತೀನಿ, ಒಂದು ಸೈಡ್ ತಿಂದಾನ ಆದಿತ್ಯದಾರ, ಒಂದು ಸೈಡ್ ತಿಂದಾನ ಅಷ್ಟ್ರಿಗೂ. ನಾರ್ಮಲ್ ಸ್ಪೈ ಥ್ರಿಲ್ಲರ್ ಫಿಲ್ಮ್ ಅಲ್ಲೇ ಇಲ್ಲಿದ್ದು ಒನ್ ಆಫ್ ದ ಬೆಸ್ಟ್ ಸ್ಪೈ ಥ್ರಿಲ್ಲರ್ ಫಿಲ್ಮ್ ಐತಿ. ಒಂದು ಬೇರೆ ಅಪ್ರೋಚ್ ಐತಿ ಇದು ಸ್ಪೈ ಥ್ರಿಲ್ಲರ್ ಅಂತ ಹೇಳಿ. ಇದ್ರ ಟ್ರೇಲರ್ ಟೀಸರ್ ಅಂತ ನಾನು ಹೇಳ್ಕೊತ ಬಂದೀನಿ. ಈ ವರ್ಷ ದುರಂಧರ ಒಂದು ಸರ್ಪ್ರೈಸ್ ಇರ್ತದೆ ಅಂತ ಹೇಳಿ, ಒಂದು ಬೇರೆನೇ ಇರ್ತೈತಿ ಫಿಲ್ಮ್, ಒಂದು ಬೇರೆ ಜಾನರ್ ಸೆಟ್ ಮಾಡ್ತೈತೆ ಅಂತೇಳಿ ಕರೆ ಹೇಳತ್ತೀನಿ. ಇದು ಜಾನರ್ ಆ ಟೈಪ್ ಆಫ್ ಸೆಟ್ ಮಾಡ್ತೈತಿ. ಅದಕ್ಕಪ್ಪ ಅಂತಂದ್ರೆ ಆ ಟೈಪ್ ಆಫ್ ಫಿಲ್ಮ್ ಐತಿ ಇದು. ಮೊದಲೇ ಮಾತು ಆ್ಯಕ್ಟರ್ಸ್ದ ಆ್ಯಕ್ಟಿಂಗ್ ಅಕ್ಷಯ್ ಖನ್ನಾ ಆನ್ ಟಾಪ್ ಅದ. ಅದಕ್ಕಪ್ಪ ಅಂದ್ರೆ ಒಟ್ಟದು ಹಿಂಗೆ ತೋತಾನ ಫೈಲ್ದಾಗ. ಅವನು ಡೈಲಾಗ್ಸ್ ಆಯಿತು, ಅವನದು ಆ್ಯಕ್ಟಿಂಗ್ ಆಯಿತು, ಅವನ ಎಕ್ಸ್ಪ್ರೆಷನ್ ಆಯಿತು. ಅಕ್ಷಯ್ ಖನ್ನಾ ನೋ ಡೌಟ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಅದಾನೋ. ಚಾವ ಇಂತನೂ ಗೊತ್ತಾಗೈತಿ, ಅದಕ್ಕಿಂತ ದೃಶ್ಯಮ್ ಇಂತನೂ ಗೊತ್ತಾಗೈತಿ. ಆದರೆ ಈ ಫಿಲ್ಮ್ ಒಳಗೆ ಸ್ಪೆಷಲಿ ಒಂದು ಸೈಡ್ ಅದಾನ ಬೈ. ಅದ್ರ ಬಿಟ್ರಪ್ಪ ಅಂತಂದ್ರೆ ಅರ್ಜುನ್ ರಾಮ್ಪಾಲ್, ಸಂಜಯ್ ದತ್ತ, ರಜತ್ ಬೇದಿ, ಆರ್ ಮಾಧವನ್, ರಣವೀರ್ ಸಿಂಗ್ ಬೈ ಅಷ್ಟು ಭಾರಿ ಕೆಲಸ ಮಾಡ್ಯಾರ. ಸ್ಪೆಷಲಿ ನನಗೆ ಭಾಳ ಇಷ್ಟ ಆಗಿದ್ರು ಯಾರಪ್ಪ ಅಂತಂದ್ರೆ ಒಬ್ಬ ಅಕ್ಷಯ್ ಖನ್ನಾ, ಒಬ್ಬ ಸಂಜಯ್ ದತ್ ಇಂತ್ರ ಏನು ಬೆಗಳಗಳು ಬರ್ತಲ್ಲ ಬಾಯಾಗಿಂದ ಬೈ ಮಜಾ ಬರ್ತೈತಿ. ರಣವೀರ್ ಸಿಂಗ್ದ ಮತ್ತು ಡೈರೆಕ್ಟರ್ ಆದಿತ್ಯದರ್ದು ಈ ಫಿಲ್ಮ್ ಇಂತ್ರ ಕಂಬ್ಯಾಕ್ ಅಂತೂ 100% ಆಗೈತಿ. ಫಿಲ್ಮ್ ನೋಡಿ ಗೊತ್ತಾಕೈತಿ. ಇಷ್ಟೆಲ್ಲ ಫಿಲ್ಮ್ದ ಪಾಸಿಟಿವ್ ಅದಾವ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಫಿಲ್ಮ್ದ ಮ್ಯೂಸಿಕ್. ಆ್ಯಕ್ಷನ್ ಇದ್ದಾಗ ಏನು ಮ್ಯೂಸಿಕ್ ಬರ್ತೈತಲ್ಲ ಬೈ, ನಿಮಗೆ ಕೇಳಕ್ಕೆ ಮಜಾ ಬರ್ತೈತಿ. ಇನ್ನ ಬರಲಿ, ಇನ್ನು 3.5 ತಾಸು ಯಾಕೆ 4 ತಾಸಿದ ಫಿಲ್ಮಲ್ಲಿ ಆದ್ರೆ ಮ್ಯೂಸಿಕ್ ಭಾರಿ ಇಲ್ಲ ಅನ್ನಿಸ್ತದೆ. ಅಷ್ಟು ಭಾರಿ ಮ್ಯೂಸಿಕ್ ಐತಿ. ಶಾಶ್ವತ್ ಸಚ್ದೇವ್ ಅವ್ರದ್ದು ಬೆಸ್ಟ್. ಊರಿದಾಗೂ ಇವರ ಮ್ಯೂಸಿಕ್ ಕೊಟ್ಟಿದ್ರೆ ನ್ಯಾಷನಲ್ ಅವಾರ್ಡ್ ತೊಗೊಂಡಾರ. ಈ ಫಿಲ್ಮ್ದಾಗೂ ಮ್ಯೂಸಿಕ್ ಮಾನಸಿಕ್ ಕೊಟ್ಟಾರ. ಇಷ್ಟೆಲ್ಲ ಪಾಸಿಟಿವ್ ಹೇಳಕತ್ತೀನಿ. ಕರೆ ಫಿಲ್ಮ್ದಾಗ 1-2 ನೆಗೆಟಿವ್ ಅದಾವು. ಒಂದೇ ಮಾತು ಲೆಂತ್ ಬೈ 3.5 ತಾಸಿನ ಫಿಲ್ಮ್ ಐತಿ. ಸ್ಟಾರ್ಟಿಂಗ್ ಇಂಟರ್ವಲ್ 2 ತಾಸಿಗೆ ಬರ್ತೈತಿ, 2 ತಾಸಾಗನ ಇಂಟರ್ವಲ್ ಬರ್ತೈತಿ. ಆದ್ರೆ ಫಸ್ಟ್ ಹಾಫ್ ಏನೈತಲ್ಲ ಗ್ರಿಪ್ಪಿಂಗ್ ಐತಿ, ಭಾರಿ ಎನರ್ಜಿ ಫೀಲ್ ಆಕೈತಿ. ಪ್ರತಿಯೊಂದು 10-15 ನಿಮಿಷ ಒಂದು ಆ್ಯಕ್ಷನ್ ಸೀನ್ ಐತಿ, ಅದ್ರ ಜೊತೆ ಮ್ಯೂಸಿಕ್ ಭಾರಿ ಮ್ಯಾಚ್ ಆಗೈತಿ. ಆದ್ರೆ ಇಂಟರ್ವಲ್ ಆಗನ ಏನು ಒಂದು ಸ್ವಲ್ಪ ಸೀನ್ಸ್ ಬರ್ತಾವಲ್ಲ ಅವು ಬೋರ್ ಅಂತೂ ನಿಮಗೆ ಒಟ್ಟೆ ಮಾಡೋಂಗಿಲ್ಲ. ಆದ್ರೆ ಒಂದು ಸ್ವಲ್ಪ ಲೆಂದಿ ಫೀಲ್ ಆಕೈತಿ. ಒಂದು ಸ್ವಲ್ಪ ಕನ್ವರ್ಸೇಷನ್ ಭಾಳ ದೊಡ್ಡ ಹೊಂಟಾವ. ಮತ್ತು ಸೆಕೆಂಡ್ ಹಾಫ್ದಾಗೂ ಆ್ಯಕ್ಷನ್ ಅಂಥ ಪರಿ ದೊಡ್ಡ ಇಲ್ಲ, ಆದ್ರೆ ಅದಾವ ಕರೆ ಫಸ್ಟ್ ಹಾಫ್ ಅಷ್ಟಿಲ್ಲ. ಮತ್ತು ಇನ್ನೊಂದು ಬಂದುಬಿಟ್ಟು ಎಂಡಿಂಗ್ ಸ್ವಲ್ಪ ಸ್ಟ್ರೆಚ್ ಮಾಡ್ಯಾರತ್ತ ಅನ್ನಿಸ್ತದೆ. ಅದಕ್ಕಪ್ಪ ಆ ಥರ ಪಾರ್ಟ್ 2 ಸೆಟಪ್ ಮಾಡೋದಿತ್ತು ಇವರಿಗೆ, ಅದಕ್ಕೆ ಸ್ಟ್ರೆಚ್ ಮಾಡ್ಯಾರತ್ತ ನನಗೆ ಪರ್ಸ್ನಲಿ ಅನ್ನಿಸ್ತದೆ. ಅದನ್ನ ಚಲೋ ಐತೆ ಕರೆ, ಭಾಳ ಸ್ವಲ್ಪ ಸ್ಟ್ರೆಚ್ ಮಾಡಿದಾರೆ ಅಷ್ಟೇ, ಮತ್ತೇನೂ ಇಲ್ಲ. ಸೊ ಇದ್ರದ್ದು ಸೆಕೆಂಡ್ ಪಾರ್ಟ್ ಬರಾಕತ್ತೈತಿ 19th ಮಾರ್ಚಿಗೆ. ಸೊ ಟಾಕ್ಸಿಕ್ ಜೊತೆ ಟಕ್ಕರ್ ಕೊಡಕತ್ತಾರ ಬೈ. ಏನು ತಿಂಡಿ ಯಾರಿಗೆ ಗೊತ್ತು ಕರೆ. 2 ಫಿಲ್ಮ್ ಡಿಸರ್ವ್ ಅದಾವು. ಟಕ್ಕರ್ ಇರಲಿ ಚಲೋ. ಒಂದು ಟೈಪ್ ಆಫ್ ಒಂದಿನ ಹಿಂದೆ ಮುಂದೆ ಆದ್ರೂ ನಡೀತಿತ್ತು, ಆದ್ರೆ ನಡೀತೈತಿ. ಈಗ ಅಂತೂ ನಾವಂತೂ ಏನು ಹೇಳಕ್ಕೆ ಬರೋಂಗಿಲ್ಲ. ಓವರ್ ಆಲ್ ಹೇಳಬೇಕಪ್ಪ ಅದನ್ನು ದುರಂಧರ ಮಾನಸಿಕ ಫಿಲ್ಮ್ ಐತಿ, ಬೆಸ್ಟ್ ಫಿಲ್ಮ್ ಐತಿ, ಒನ್ ಆಫ್ ದ ಬೆಸ್ಟ್ ಸ್ಪೈ ಥ್ರಿಲ್ಲರ್ ಫಿಲ್ಮ್ ಐತಿ. ಪ್ಲೀಸ್ ಹೋಗಿ ನೋಡ್ರಿ. ನೀವು ಫ್ಯಾಮಿಲಿ ಜೊತೆ ಹೋಗಿದ್ರಪ್ಪ ಅಂತಂದ್ರೆ ಹೋರಿ. ಬರೀ ಆ್ಯಕ್ಷನ್ ಬ್ರೂಟಲ್ ಐತಿ, ಅದ್ರ ಬಿಟ್ಟು ಏನು ಸೆಕ್ಸ್ ಸೀನ್ಸ ಅಂಥವೇನೂ ಇಲ್ಲ ಕರೆ. ಆ್ಯಕ್ಷನ್ ಬೈ ನೋಡೋಕ್ಕಾಗಂಗಿಲ್ಲ, ಆ ಟೈಪ್ ಆಫ್ ಬ್ರೂಟಲ್ ಸೀನ್ಸ್ ಅದಾವೆ. ಸೊ ಶಿವಣ್ಣ ಮುಂದಿನ ನೋಡಿದಾಗ ಅಲ್ಲಿ ತನ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ದುರಂಧರ್.